ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮ ನಿರಂಜನ ಶೂನ್ಯ ಪೀಠ, ಕೈಲಾಸ ಪರಂಪರೆಯ ವೀರಶೈವ ಜಂಗಮ ಸಂಸ್ಕೃತಿ ಪ್ರಸಾರ ಕೇಂದ್ರ, ಶಿವಾಚಾರ್ಯರ ತರಬೇತಿ ಕೇಂದ್ರ ಮತ್ತು ಬೇಡ ಜಂಗಮ ಪೀಠ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಡುತ್ತಿರುವ ಈ ನಮ್ಮ ಧರ್ಮಪೀಠದಿಂದ ಇವತ್ತಿನ ಧರ್ಮ ಪ್ರವಚನವನ್ನು ಆಲಿಸೋಣ. ಸಾಕಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ಎಷ್ಟೋ ವಿಷಯಗಳು ಬಹಳ ಜನರಿಗೆ ಗೊತ್ತಿರುವುದಿಲ್ಲ. ಸುಮ್ಮನೆ ಅನುಕರಣಾ ಸಂಪ್ರದಾಯವನ್ನು ಮಾಡ್ತಾ ಹೀಗಿರ್ತಕ್ಕಂಥದ್ದೇ ಇಷ್ಟೇ ಧರ್ಮ ಅಂದ್ರೆ ಇಷ್ಟೇ, ಮತ್ತೇನು ಇದರಲ್ಲಿ ಬದಲಾವಣೆ ಇಲ್ಲ ಅಂತ ಸುಮ್ಮನೆ ಕುರುಡಾಗಿ ಅಂಧಶ್ರದ್ಧೆಯಿಂದ ಹೋಗ್ತಿರ್ತಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಅಪ್ಡೇಟ್ಗಳನ್ನು, ಪರಿಷ್ಕರಣೆಗಳನ್ನು, ಕೆಲವು ವಿಷಯಗಳನ್ನು ತಿಳ್ಕೋಬೇಕಾದ್ದು ಬಹಳ ಇದೆ ವೀರಶೈವ ಧರ್ಮದಲ್ಲಿ. ಆದ್ದರಿಂದ ಇವತ್ತಿನ ಪ್ರವಚನದಿಂದ ನಾವು ಅಂಥ ವಿಷಯಗಳನ್ನು ತಿಳಿದುಕೊಳ್ಳೋಣ. ಈಗ ವೀರಶೈವ ಧರ್ಮದಲ್ಲಿ ಸನಾತನ ಕಾಲದಿಂದ ಬಂದಂಥ ಪಂಚಭೂತಗಳ ಪರಂಪರೆಯಿಂದ ಉದಿಸಿದಂಥ ಶಿವತತ್ವ, ಅಂದರೆ ಪಂಚಭೂತಗಳನ್ನು ಪಂಚಕಲಶಗಳನ್ನಾಗಿ ಮಾಡಿ ಆ ಪಂಚಭೂತಗಳನ್ನು ಪಂಚಲಿಂಗಗಳು ಅಂತೇಳಿ ಸಂಬೋಧಿಸಿ ಭಾವಿಸಿ ಒಂದೊಂದು ತತ್ವವೂ ಕೂಡ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಎಲ್ಲವೂ ಕೂಡ ಚೈತನ್ಯವಿರತಕ್ಕಂಥ ಈ 5 ಭೂತಗಳಲ್ಲೂ ಕೂಡ ಲಿಂಗದ ಅಂಶ ಇರುವುದರಿಂದ, ಅಂದರೆ ಪ್ರಾಣ, ಜೀವ, ಆತ್ಮ ಇರುವುದರಿಂದ, ಪರಮಾತ್ಮ ಇರುವುದರಿಂದ ಇವು ಪರಮಾತ್ಮನ ಅಂಶಗಳು ಅಂತ ಪರಿಗಣಿಸಿ, ಯಾಕಂದರೆ ಪಂಚಭೂತಾತ್ಮಕವಾಗಿರತಕ್ಕಂಥ ಈ ದೇಹ, ಪಂಚಭೂತಗಳಿಲ್ಲ ಅಂದರೆ ಯಾವುದೇ ಜೀವಿ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಆ ಎಲ್ಲ ಅಂಶಗಳನ್ನು ಹೊತ್ತು ಈ ಜೀವಿಗಳು ಉದಿಸಿ ಬರ್ತಾ ಇರೋದ್ರಿಂದ ಇದನ್ನು ಪಂಚಭೂತಾತ್ಮಕ ಪೀಠಗಳು, ಪಂಚೀಕರಣ ಹೊಂದಿ ಹುಟ್ಟತಕ್ಕಂಥ ಜೀವಿಗಳ ಮೂಲ ಇರೋದು ಎಲ್ಲಿ ಅಂತಂದರೆ ಪಂಚಭೂತಗಳಲ್ಲಿ. ಅಂದರೆ ಇದು ಶಿವತತ್ವ. ಜೀವಿಯ ಹುಟ್ಟಿಗೆ ಕಾರಣ ಮತ್ತು ಜೀವಿ ಹುಟ್ಟುವುದು, ಅದು ಎಲ್ಲ ರೀತಿಯ ಜೀವನದ ಮಜಲುಗಳನ್ನು ಅನುಭವಿಸುವುದು, ಅನಂತರ ಮತ್ತೆ ಶಿವನಲ್ಲಿ ಐಕ್ಯವಾಗುವುದು, ಅಂದರೆ ಪರಿಪೂರ್ಣವಾಗುವುದು. ತನ್ನ ದೇಹವನ್ನು ವಿಸರ್ಜಿಸಿ ಆತ್ಮನನ್ನು ಪರಮಾತ್ಮನೊಂದಿಗೆ ಲೀನವ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದನ್ನು ನಾವು ಶಿವತತ್ವ ಅಂತ ಕರಿತೀವಿ. ಈ ಶಿವತತ್ವಕ್ಕೆ ಮೂಲ ಯಾವುದು ಅಂದರೆ ಈ ಪಂಚಭೂತಗಳು. ಆ ಪಂಚಭೂತಗಳನ್ನು ನಾವು ಶಿವತತ್ವ ಅಂತ ಕರೆದಿದ್ದೀವಿ. ಅಂದರೆ ಅವು 5 ಸೇರಿ 6ನೇ ಆತ್ಮ ಇದೆಯಲ್ಲ, ಅದನ್ನು ಪರಮಾತ್ಮ. ಈ 5 ಪಂಚಭೂತಗಳು ಸೇರಿದಾಗ 6ನೇ ಆತ್ಮ ಉತ್ಪತ್ತಿ ಆಗುತ್ತದೆ. 6ನೇ ಆತ್ಮ, ಅದನ್ನು ನಾವು ಪರಮಾತ್ಮ, ಶೂನ್ಯ, ಶಿವ, ಶೂನ್ಯ ಜಂಗಮ, ನಿರಂಜನ ಜಂಗಮ ಹೀಗೆಲ್ಲ ಕರೆದಿದ್ದೀವಿ. ಅದಕ್ಕೆ ಮತ್ತೆ ಬೇರೆ ಅಧ್ಯಾತ್ಮಶಾಸ್ತ್ರದಲ್ಲಿ, ಆಗಮಗಳಲ್ಲಿ, ಸ್ಥಳಗಳಲ್ಲಿ, ವೀರಶೈವದ ಹಲವಾರು ಗ್ರಂಥಗಳ ಒಂದು ವಿಷಯಗಳಲ್ಲಿ ಇವೆಲ್ಲವೂ ಕೂಡ ನಿರೂಪಿಸಲ್ಪಟ್ಟಿದ್ದಾವೆ. ಶಿವತತ್ವಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವಿಷಯಗಳು ಅಲ್ಲಿ ಚರ್ಚಿಸಲ್ಪಟ್ಟಿದ್ದಾವೆ. ಶಿವತತ್ವಕ್ಕೆ ಸಂಬಂಧಪಟ್ಟಂಥ ಪರಿಭಾಷೆಗಳನ್ನು ಅಲ್ಲಿ ಬಳಸಿದ್ದಾರೆ. ಅದರಿಂದ ಹೀಗೆ ಈ ನಿರಂಜನ ಶೂನ್ಯ ತತ್ವ, ಶಿವತತ್ವ ಅಂತಕ್ಕಂಥದ್ದು ಕೈಲಾಸದಿಂದ ಬಂತೆ ವಿನಃ ಅದು ಈಗ ಕೆಲವರು ಭಾವಿಸಿದಂತೆ ಕಲ್ಯಾಣದಲ್ಲಿ ಅಲ್ಲ. ಸನಾತನ ಧರ್ಮವೇ ಬೇರೆ. ಇತ್ತೀಚೆಗೆ ಬಂದಂಥ ಶತಮಾನ ಯಾವುದೇ ಆಗಲಿ, ಇತ್ತೀಚೆಗೆ ಬಂದಂಥ ಕೆಲವು ಶಿವಧರ್ಮವನ್ನೇ ಅನುಸರಿಸಿ ಕೆಲವು ಮಾರ್ಪಾಡುಗಳನ್ನು ಮಾಡಿ ತಮ್ಮದೇ ಆಗಿರತಕ್ಕಂಥ ವ್ಯಾಖ್ಯಾನಗಳನ್ನು ಕೊಟ್ಟು ಏನೋ ಆ ಸಮಕಾಲೀನವಾಗಿ ಕೆಲವು ಪದ್ಧತಿಗಳನ್ನು ಅನುಸರಿಸಿ
ಬಂದಂಥ ಕೆಲವು ರೀತಿ ನೀತಿಗಳೇ ಬೇರೆ. ಅಂತೂ ಸನಾತನ ಶಿವತತ್ವಕ್ಕೆ ತನ್ನದೇ ಆಗಿರತಕ್ಕಂಥ ಒಂದು ಮಹತ್ವ ಇದೆ. ಆ ಮಹತ್ವವನ್ನು ಮಹತ್ತಿನ ಪಂಚಪೀಠಗಳು, ಮಹತ್ತಿನ ಧರ್ಮಪೀಠಗಳು, ಮಹತ್ತಿನ ಮಠಗಳು, ಮಹತ್ತಿನ ಪಂಚಮಠಗಳು, ಆ ಮಹತ್ತು ಯಾವುದು ಅಂದರೆ ಅಣುವಿಗಿಂತ ದೊಡ್ಡದು, ಅಣುವಿಗಿಂತ ಚಿಕ್ಕದು. ಅಣು ಅಂತ ನಾವು ಕರಿತೀವಲ್ಲ, ಅಣು ಪರಮಾಣು ಅಂತ, ಅದಕ್ಕಿಂತ ಚಿಕ್ಕದಕ್ಕೆ ನಾವು ಮಹತ್ತು ಅಂತ ಕರೆದಿದ್ದಾರೆ. ಅಂದರೆ ಅತೀತವಾದ್ದು. ಆ ಅತೀತವಾದ್ದನ್ನೇ ನಾವು ಮತ್ತೆ ಜಂಗಮ, ಶೂನ್ಯ ಅಂತ ಕರೆದಿದ್ದೀವಿ. ಅಂದರೆ ಜಂಗಮಕ್ಕೆ ಅಷ್ಟು ಮಹತ್ವ ಇದೆ. ಅಂಥ ಒಂದು ಜಂಗಮ ವೀರಶೈವ ಪಂಚಪೀಠಾಚಾರ್ಯರಿಗೆ ಎಲ್ಲಿಂದ ಬರುತ್ತೆ ಅಂದರೆ ಕೈಲಾಸದಿಂದ ಬರುತ್ತದು. ಪಂಚಭೂತಗಳಿಂದ ಆಚೆ, ಕೈಲಾಸದಿಂದ ಆಚೆ, ನಿಶೂನ್ಯದಲ್ಲಿ, ಶೂನ್ಯದಿಂದ ಆಚೆ ನಿಶೂನ್ಯದಲ್ಲಿ ಬರುತ್ತೆ. ಅದನ್ನು ವಿಭಾಗ ಮಾಡ್ತಾ ಹೋದರೆ ಮತ್ತೆ ಎಷ್ಟೆಷ್ಟೋ ಏನೇನೋ ಆಗುತ್ತೆ. ಆದರೆ ನಮಗೆ ಸರಳವಾಗಿ ತಿಳ್ಕೋಬೇಕು ಅಂತಂದರೆ ವೀರಶೈವರ ಪಂಚಪೀಠಗಳ ಶೂನ್ಯಪೀಠ ನಿರಂಜನ ಪೀಠ ಇರುವುದು ಕೈಲಾಸದಿಂದ ಆಚೆ, ಅಂದರೆ ಶಿವನ ಜಟೆಯಿಂದ ಆಚೆ. ಶಿವನೇ ಬಹಳಷ್ಟು ಎತ್ತರದಲ್ಲಿ ಕುಂತಿದ್ದಾನೆ ಕೈಲಾಸದ ಪರ್ವತದ ಮೇಲೆ. ಅವನ ಜಟೆ ಅಂತಂದರೆ ಇನ್ನೂ ಶಿಖರವಾಯಿತು. ಅಲ್ಲಿಂದ ಆಚೆ ಅಂದರೆ ಇನ್ನೂ ಹಿಂದಕ್ಕಾಯಿತು. ಆದ್ದರಿಂದ ಆ ಒಂದು ಶೂನ್ಯ ಜಂಗಮದ ಆ ಒಂದು ಚೈತನ್ಯ ಶಕ್ತಿಯು ಎಲ್ಲಿಗೆ ಬರುತ್ತೆ ಅಂದರೆ ವೀರಭದ್ರನಿಗೆ ಬರುತ್ತೆ. ವೀರಭದ್ರನ ಉದಯದ ಸಂದರ್ಭದಲ್ಲಿ, ಅವತಾರದ ಸಂದರ್ಭದಲ್ಲಿ, ಯಾವಾಗ ಧರ್ಮಕ್ಕೆ ಗ್ಲಾನಿ ಆಯಿತೋ, ಯಾವಾಗ ಚ್ಯುತಿ ಆಯಿತೋ, ಅನ್ಯಮತೀಯರು ಬಂದು ಶಿವಧರ್ಮವನ್ನು ಹೀನಾಯ ಮಾಡತಕ್ಕಂಥ, ಅಳಿಸತಕ್ಕಂಥ, ಧರ್ಮವನ್ನು ಅಳಿಸ್ತಕ್ಕಂಥ ಪ್ರಕ್ರಿಯೆಗೆ ಯಾವಾಗ ಕೈ ಹಾಕಿದ್ರೋ ಆಗ ಶಿವನು ಎಚ್ಚರಗೊಂಡು ತನ್ನ ಧರ್ಮವನ್ನು ಪ್ರಸಾರ ಮಾಡಬೇಕು, ಉಳಿಸಬೇಕು, ನಿಲ್ಲಿಸಬೇಕು, ಸ್ಥಾಪನೆ ಮಾಡಬೇಕು ಅಂತೇಳಿ, ಗಟ್ಟಿ ಮಾಡಬೇಕು ಅಂತೇಳಿ ಇಂಥ ಘನಜಂಗಮರನ್ನು ಸೃಷ್ಟಿ ಮಾಡಿದ. ಯಾರನ್ನ? ವೀರಭದ್ರ, ನಂದಿ, ಭೃಂಗಿ, ಋಷಭಸ್ಕಂದರನ್ನು ಸೃಷ್ಟಿ ಮಾಡಿ ತಾನು ಈ ವೀರಶೈವ ಧರ್ಮವನ್ನು ಬಹಳ ಗಟ್ಟಿಯಾಗಿ ಶಾಶ್ವತವಾಗಿ ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ. ಅಂಥ ಒಂದು ಪ್ರಯತ್ನದಲ್ಲಿ ವೀರಭದ್ರನ ಅವತಾರವಾಯಿತು. ವೀರಭದ್ರನು ಇದಕ್ಕೆ ಕಾರಣನಾದ, ಈ ಶೂನ್ಯ ಜಂಗಮ ಪೀಠಕ್ಕೆ ಕಾರಣನಾದ. ಆದ್ದರಿಂದ ವೀರಶೈವರ ಶೂನ್ಯ ಪೀಠ ಇರುವುದು ವೀರಭದ್ರನಲ್ಲಿ, ಮಹತ್ತಿನಲ್ಲಿ, ಕೈಲಾಸದಲ್ಲೇ ವಿನಃ ಕಲ್ಯಾಣದಲ್ಲಿ ಅಲ್ಲ. ಕಲ್ಯಾಣದ ಶೂನ್ಯಪೀಠ ಹಿಂದಿನ ಪರಂಪರೆಯನ್ನು ಅನುಸರಿಸಿ ಅವತ್ತಿನ ಕಾಲದಲ್ಲಿ ಗುರುಜಂಗಮರು, ಗುರುಗಳು, ಶರಣರು, ಆಚಾರ್ಯರೆಲ್ಲ ಸೇರಿ ತಮ್ಮ ಸಮನ್ವಯಕ್ಕೆ ಮಾಡಿಕೊಂಡಂಥ ಒಂದು ವ್ಯವಸ್ಥೆ. ಅನಾದಿ ವೀರಶೈವ ಸಂಗ್ರಹ ಇತ್ಯಾದಿ ಗ್ರಂಥಗಳ ಪ್ರಕಾರ, ಪಂಚಬ್ರಹ್ಮೋದಯ ಭಾಷ್ಯ, ಇಂಥ ಗ್ರಂಥಗಳ ಪ್ರಕಾರ ಅವರೆಲ್ಲರೂ ಕೂಡ ಸೇರಿ ಒಂದು ಸಮನ್ವಯವಾಗಿ ಮಾಡಿದರು. ಅದರಲ್ಲಿ ಬಸವಣ್ಣನನ್ನು ಮಧ್ಯದ ಕಲಶಕ್ಕೆ ಕೂರಿಸಿದ್ರು ಅಂತಕ್ಕಂಥ ಒಂದೇ ವಿಷಯವನ್ನು ಹಿಡಿದುಕೊಂಡು ಬಸವಣ್ಣನನ್ನು ಗುರು ಅಂತಲೂ, ಗುರುವಿನ ಗುರು ಅಲ್ಲಮ್ಮನನ್ನು ಜಂಗಮ ಅಂತಲೂ ಕರೆದಿದ್ದು ಉಂಟು. ಅದು ಒಂದು ರೀತಿಯ ಸಂಪ್ರದಾಯ, ಅದು ಇತ್ತೀಚಿನ ಸಂಪ್ರದಾಯ ಆಯಿತು. ಆದರೆ ನಮ್ಮ ವೀರಶೈವ ಜಂಗಮರ, ವೀರಶೈವ ಧರ್ಮದ ಸನಾತನ ಶೂನ್ಯಪೀಠ ಇರುವುದು ಕೈಲಾಸದಲ್ಲೇ ವಿನಃ ಕಲ್ಯಾಣದಲ್ಲಿ ಅಲ್ಲ. ಆದರೆ ನಾವು ಸಮನ್ವಯಕ್ಕೋಸ್ಕರ, ವಿರಕ್ತರ ಸಮನ್ವಯಕ್ಕೋಸ್ಕರ ನಾವು ಒಳ್ಳೆಯ ಕೆಲಸವನ್ನು ಮಾಡಿದ್ವಿ, ಬಸವಣ್ಣನಿಗೆ ಬೆಲೆ ಕೊಟ್ವಿ. ಆದರೆ ಏನಾಯಿತು? ಅದಕ್ಕೆ ಬೆಲೆ ಬರಲಿಲ್ಲ. ಎಲ್ಲರೂ ಕೂಡ ತಮ್ಮ ತಮ್ಮ ದಿಕ್ಕಿಗೆ ಹೋದರು. ನಮ್ಮನ್ನು ಬಿಟ್ಟು ಎಲ್ಲರೂ ಕೂಡ ನಿಮ್ಮದೇ ಬೇರೆ, ನಮ್ಮದೇ ಬೇರೆ ಅಂತೇಳಿ ಕೈ ಎತ್ತಿ ನೆಂಟರಂಗೆ ಹೋದರು. ಉಳಿದವರು ಯಾರಲ್ಲಿ? ನಿಜವಾದ ಮನೆಯನ್ನು ಮಾಡಿಕೊಂಡಿರ್ತಕ್ಕಂಥ, ಧರ್ಮದ ಮನೆಯನ್ನು ಮಾಡಿಕೊಂಡಂಥ, ಧರ್ಮದ ಮಠಗಳನ್ನು ಮಾಡಿಕೊಂಡಂಥ ಮಠಸ್ಥರಾಗಿರ್ತಕ್ಕಂಥ ವೀರಶೈವ ಜಂಗಮರು ಮಾತ್ರ ಅಲ್ಲಿ ಉಳಿದರು. ಉಳಿದವರೆಲ್ಲರೂ ಕೂಡ ನಮಗೂ ಇದಕ್ಕೂ ಸಂಬಂಧವಿಲ್ಲ ಅಂಥೇಳಿ ಕೈ ಎತ್ತಿ ನಮ್ಮದೇ ಬೇರೆ, ನಮ್ಮದು ಲಿಂಗಾಯತ ಅಂತ ಹೋದರು. ಆಗೇನು ಮಾಡಬೇಕು? ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಹಿಂದಿನ ಪರಂಪರೆ ಏನಿತ್ತೋ ಅದನ್ನು ನಾವು ಅನುಸರಿಸ್ಕೊಂಡು ಹೋದು, ಮೂಲ ಪರಂಪರೆಯನ್ನು ಎತ್ತಿ ಹಿಡಿಯುವುದು, ಮೂಲ ಧರ್ಮವನ್ನು ಪುನಃಸ್ಥಾಪಿಸುವುದು, ಅಥವಾ ಅದನ್ನು ಅನುಸರಿಸಿಕೊಂಡು ಹೋಗ್ತಕ್ಕಂಥದ್ದು ಅಷ್ಟೇ ನಮ್ಮ ಕೆಲಸ.
ಅದು ಬಿಟ್ಟು ಬೇರೆ ಏನೂ ಇಲ್ಲ. ಮಧ್ಯಂತರದಲ್ಲಿ ಎಷ್ಟೆಷ್ಟೋ ಜನ ಪ್ರವಾದಿಗಳು ಶಿವನ ಹೆಸರನ್ನು ಹೇಳಿಕೊಂಡು, ಲಿಂಗದ ಹೆಸರನ್ನು ಹೇಳಿಕೊಂಡು, ಜಂಗಮದ ಹೆಸರನ್ನು ಹೇಳಿಕೊಂಡು, ವಿಭೂತಿ ರುದ್ರಾಕ್ಷಿಗಳನ್ನು ತಾವೂ ಹಾಕ್ಕೊಂಡು ಅನುಕರಣೆಯನ್ನು ಮಾಡಿಕೊಂಡು ನಮ್ಮದು ಬೃಹನ್ಮಠ, ನಮ್ಮದು ಜಗದ್ಗುರು ಅಂತ ಬರ್ತಾರೆ. ಬೇಕಾದಷ್ಟು ಜನ ಬರೋರಿದ್ದಾರೆ. ಇನ್ನೂ ಇಷ್ಟಕ್ಕೆ ಮುಗಿಯೋದಿಲ್ಲಿದು. ಆದರೆ ನಾವೇಕೆ ನಮ್ಮ ಸಂಪ್ರದಾಯವನ್ನು, ನಮ್ಮ ಮೂಲವನ್ನು, ನಮ್ಮ ಶಿವನ ವಾರಸುದಾರಿಕೆಯನ್ನು, ಕೈಲಾಸದ ಜಂಗಮ ಪರಂಪರೆಯನ್ನು, ವೀರಶೈವ ಧರ್ಮವನ್ನು ನಾವೇಕೆ ಬಿಡಬೇಕು ಇನ್ನೊಬ್ಬರಿಗೆ ಅಂತಕ್ಕಂಥದ್ದು ಶಿವನ ವಾರಸುದಾರರಾಗಿರ್ತಕ್ಕಂಥ ವೀರಶೈವರ ಪ್ರಶ್ನೆ, ಸನಾತನ ವೀರಶೈವರ ಪ್ರಶ್ನೆ ಇದು. ಆದ್ದರಿಂದ ನಮಗೆ ಸೇರ್ತಕ್ಕಂಥ ಶಿವನ ವಿತಿಷ್ಟು ಎಲ್ಲ ಯಾವತ್ತೂ ಇದ್ದಂಥ ಶಿವನಿಗೆ ಸಂಬಂಧಪಟ್ಟಂಥ ಆಚಾರ ವಿಚಾರಗಳನ್ನು, ಅದಕ್ಕೆ ಸಂಬಂಧಪಟ್ಟ ಶಿವಧರ್ಮವನ್ನು, ಅದರ ಶಿವತತ್ವವನ್ನು, ಅದರ ನಿರ್ಣಯಗಳನ್ನು, ಅದರ ಗ್ರಂಥಗಳನ್ನು, ಅದರ ಆಧಾರಗಳನ್ನು ಎಲ್ಲವನ್ನೂ ಕೂಡ ನಾವು ಒತ್ತುಕೊಂಡು ಶಿವನನ್ನು, ಕೈಲಾಸವನ್ನು ತಲೆಯ ಮೇಲಿಟ್ಟುಕೊಂಡು ನಾವು ಮೆರೆಯಬೇಕು ಮತ್ತು ಬೇರೆಯವರಿಗೆ ಅದನ್ನು ಉಪದೇಶವನ್ನು ಮಾಡಬೇಕು. ಇದು ನಮ್ಮ ಕರ್ತವ್ಯ. ಕಲ್ಯಾಣವನ್ನು ಅನುಕರಣೆ ಮಾಡಿ, ಕೈಲಾಸವನ್ನು ಅನುಕರಣೆ ಮಾಡಿ ಅವರು ಮಾಡಿದ್ದು ಅದು ಒಂದು ರೀತಿಯಾಗಿರತಕ್ಕಂಥ ಅವರ ವಿಧಾನ. ಆದರೆ ನಾವು ಇರತಕ್ಕಂಥ ಕೈಲಾಸವನ್ನು ಬಿಟ್ಟು, ಶಿವನನ್ನು ಬಿಟ್ಟು, ಶಿವಗಣಗಳನ್ನು ಬಿಟ್ಟು ಹಿಂದೆ ನಡೆದಂಥ ಎಷ್ಟೋ ಸಾಕಷ್ಟು ಧರ್ಮದ ಕೆಲಸಗಳು, ವೀರಭದ್ರ ಮಾಡಿದ್ದು, ನಂದಿ ಮಾಡಿದ್ದು, ಭೃಂಗಿ, ಸ್ಕಂದ, ಋಷಭರು ಎಲ್ಲರೂ ಮಾಡಿದಂಥ ಈ ಒಂದು ಪರಂಪರೆಯನ್ನು ನಾವು ಬಿಡಬಾರದು. ಬಿಟ್ಟರೆ ಏನಾಗುತ್ತದೋ ಅಳಿಸಿ ಹೋಗುತ್ತದೆ, ಕೇವಲ ಗ್ರಂಥಸ್ಥವಾಗಿ ಉಳಿಯುತ್ತದೆ, ಅಥವಾ ಕೆಲವಾನು ಕಾಲದ ನಂತರ ಅಳಿಸಿಯೇ ಹೋಗುತ್ತದೆ. ಇದು ಆಗಬಾರದು ಅನ್ನೋ ದೃಷ್ಟಿಯಿಂದ ಮತ್ತು ನಮ್ಮನ್ನು ಕಡೆಗಣಿಸಿದ್ದರಿಂದ ವೀರಶೈವ ಜಂಗಮರನ್ನು ಎಲ್ಲರೂ ಕೂಡ ನೀವಿಲ್ಲ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು, ಇರ್ತಕ್ಕಂಥದ್ದನ್ನೇ ಇಲ್ಲ ಅಂತ ಬಂದು ಮೂಲವನ್ನೇ ಅವರು ಕಡೆಗಣಿಸಿದ್ದರಿಂದ ನಾವು ಕೂಡ ಜಾಗೃತರಾಗಿ ಈಗ ಅವರನ್ನು ಬಿಟ್ಟು ನಮ್ಮ ಪಾಡಿಗೆ ನಾವು ನಮ್ಮ ಧರ್ಮವನ್ನು ನಾವು ನಡೆಸ್ಕೊಂಡು ಹೋಗ್ಬೇಕು. ನಮ್ಮ ಸಂಸ್ಕೃತಿಯನ್ನು ನಾವು ಪ್ರಸಾರ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ಕಲ್ಯಾಣ ಮತ್ತು ವಚನಗಳಿಗೆ ಜೋತು ಬೀಳಬಾರದು. ನಮ್ಮದೇ ಆಗಿರತಕ್ಕಂಥ ಒಂದು ಪ್ರತ್ಯೇಕ ಸಂಸ್ಕೃತಿ ನಮಗಿದೆ. ಹೀಗೆ ನಾವು ಅನುಕರಣೆ ಮಾಡಿದ್ರಿಂದ ನಮ್ಮ ಮೂಲವನ್ನು ಬಿಟ್ಟು, ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದ ಬಂದಂಥ ನಮ್ಮ ಸಂಪ್ರದಾಯವನ್ನು ಬಿಟ್ಟು ಬೇರೊಬ್ಬರ ಸಂಪ್ರದಾಯವನ್ನು ಅನುಕರಿಸಿದ್ರಿಂದ ಏನಾಯಿತು ಪರಿಣಾಮ? ವೀರಶೈವ ಧರ್ಮ ಬಹಳ ಇತ್ತೀಚಿನದು ಅಂತಕ್ಕಂಥದ್ದು. ಗ್ರಂಥಗಳ ಆಧಾರಗಳು, ಶಾಸನಗಳ ಆಧಾರಗಳು, ಭೌತಿಕ ಆಧಾರಗಳು ಎಲ್ಲವೂ ಇದ್ದರೂ ಕೂಡ, ಎಲ್ಲರ ಬಾಯಲ್ಲಿ ಶಿವ ಅಂತ ಬರ್ತಾ ಇದ್ದರೂ ಕೂಡ ಅದನ್ನು ಬಿಡಿಸಿ ಬಸವ ಅನಿಸ್ತಕ್ಕಂಥ ಒಂದು ಕೃತಕ ಪ್ರಯತ್ನ ಏನು ನಡೀತಾ ಇದೆ, ಇದು ನಮಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ನಮ್ಮ ಧರ್ಮವನ್ನು ನಾವು ಬಿಡಬಾರದು. ನಮ್ಮ ನಿರಂಜನ ಪೀಠ, ಶೂನ್ಯ ಪೀಠವಿರುವುದು ಕೈಲಾಸದಲ್ಲಿ, ಶಿವನ ಜಟೆಯಲ್ಲಿ, ವೀರಭದ್ರನ ಜಟೆಯಲ್ಲಿ, ವೀರಭದ್ರನ ಮಸ್ತಕದಲ್ಲಿ. ಅದು ಶೂನ್ಯ ನಿರಂಜನ ಶೂನ್ಯ ಲಿಂಗ. ಅದಕ್ಕೋಸ್ಕರ ಇಂದಿನ ನಮ್ಮ ಎಲ್ಲ ಜಂಗಮರು ಕೂಡ ಜಟೆಯಲ್ಲಿ ಲಿಂಗವನ್ನು ಯಾಕೆ ಧರಿಸ್ತಾ ಇದ್ದರು ಅಂತಕ್ಕಂಥದಕ್ಕೆ ಇದು ಒಂದು ಮುಖ್ಯವಾಗಿರತಕ್ಕಂಥ ಆಧಾರ. ಜಟೆಯಲ್ಲೇ ಯಾಕೆ ಧರಿಸ್ಬೇಕು ಅಂದರೆ, ಆ ಶೂನ್ಯ ಜಂಗಮ ನೆಲೆಸಿರುವುದು ಜಟೆಯಲ್ಲಿ, ಶಿರದಲ್ಲಿ. ಶಿವನು ಹೇಗೆ ಶಿಖರದಲ್ಲಿ ಕುಂತಿದ್ದಾನೋ ಆ ಶಿವನೇ ಜಂಗಮನಾಗಿ ಆ ಶಿವನನ್ನು ಲಿಂಗ ರೂಪದಲ್ಲಿ ಪ್ರತಿಯೊಬ್ಬರು ಹಿಂದೆ ಶಿಖರದಲ್ಲಿ ಅವರು ಧರಿಸ್ತಾ ಇದ್ದರು ಅಂತಕ್ಕಂಥದ್ದು ಬಹಳ ಮಹತ್ವದ ವಿಷಯ. ಇಂಥ ಎಷ್ಟೋ ಮಹತ್ವದ ವಿಷಯಗಳು ಈ ನಮ್ಮ ಧರ್ಮಪೀಠದಿಂದ ನಿಮಗೆ ತಿಳುವಳಿಕೆ ಹೇಳಲ್ಪಡ್ತವೆ. ಆದ್ದರಿಂದ ನೀವು ಯಾವುದೋ ಕಾರಣಕ್ಕೆ ಕಲ್ಯಾಣದ ಅಭಿಮಾನಕ್ಕೆ, ವಚನಗಳ ಅಭಿಮಾನಕ್ಕೆ, ಅವು ಸರಳವಾಗಿದ್ದಾವೆ ಅಂತಕ್ಕಂಥದಕ್ಕೆ, ಅಥವಾ ಈಗಿನ ಕೃತಕ ಕೆಲವು ಹೋರಾಟದ ಪ್ರಯತ್ನಗಳಿಗೆ ನೀವು ಮನಸ್ಸನ್ನು ಕೊಟ್ಟರೂ ಕೂಡ ಇಂಥ ಒಂದು ವಿಷಯಗಳ ಬಗ್ಗೆ ನಿಮಗೆ ಎಚ್ಚರ ಇರಬೇಕು. ಇಂದಿನ ಸಂಪ್ರದಾಯವನ್ನು ಯಾರೂ ಕೂಡ ಮರೆಯಬಾರದು. ನೀವು ಮರೆತರೆ ಏನಾಗುತ್ತೆ? ನಿಮ್ಮ ವಂಶವನ್ನೇ ಮರೆತಂತಾಗುತ್ತದೆ. ನಿಮ್ಮ ತಂದೆ ಮತ್ತು ಇತ್ತೀಚಿನ ನಿಮ್ಮ ಮಕ್ಕಳ ಕಾಲಕ್ಕೆ ಎಷ್ಟು ವಿಷಯ ಇದೆಯೋ ಅಷ್ಟು ಮಾತ್ರ ನಿಮಗೆ ಗೊತ್ತಾಗುತ್ತೆ. ಹಿಂದೆ ಇರತಕ್ಕಂಥ ಕೊನೆಯ ಪಕ್ಷ ನಿಮ್ಮ ಅಜ್ಜನ ಹೆಸರು ಕೂಡ ನಿಮಗೆ ಉಳಿಯೋದಿಲ್ಲ. ಇಂಥ ಪರಿಸ್ಥಿತಿ ಈಗ ಆಗಿದೆ. ತದ್ರೂಪು ಅಕ್ಷರ ಸಹ ಈಗ ಈ ಕೆಲಸ ಮಾಡಿದ್ರಿಂದ, ಪರಂಪರೆಯನ್ನು ಎತ್ತಿ ಹಿಡಿಯದೆ ಹೋಗಿದ್ದರಿಂದ ಎಂಥ ಅನರ್ಥ ಆಗಿದೆ ಅಂದರೆ, ನಮ್ಮ ವಿಷಯ ಬಿಟ್ಬಿಡಿ ವೀರಶೈವರದು, ನಿಮ್ಮಲ್ಲೇ ಇರತಕ್ಕಂಥ 3-4ನೇ ತಲೆಮಾರಿನ ಅಜ್ಜನ ಹೆಸರು ನಿಮಗೆ ಯಾವರ ಮನೆಯಲ್ಲೂ ಗೊತ್ತಿಲ್ಲ. ಯಾವುದೋ ಒಂದು ಕೆಲವು ಮನೆಯಲ್ಲಿ ಎಳವರ ದಾಖಲೆ ನೋಡಿ ಹೇಳ್ತಾರೆ ಬಿಟ್ಟರೆ, ನಿಜವಾಗಿ ಅವ್ರು ಏನಾಗಿದ್ದರು, ಅವ್ರ ವ್ಯಕ್ತಿತ್ವ ಹೇಗಿತ್ತು, ಅವ್ರು ಎಂಥವರಾಗಿದ್ದರು, ಶೂರರಾಗಿದ್ದರೆ, ಧೀರರಾಗಿದ್ದರೆ,
ಧರ್ಮಪಾರಾಯಣರಾಗಿದ್ದರೆ, ನೀತಿ ನಿಯತ್ನಿಂದ ಇದ್ದರೆ, ಲಿಂಗ ಪೂಜಕರಾಗಿದ್ದರೆ, ಶಿವಯೋಗಿಗಳಾಗಿದ್ದರೆ ಅಂತಕ್ಕಂಥದ್ದು ನಮಗೆ ಇವತ್ತು ಸಿಗ್ತಾ ಇಲ್ಲ. ಯಾತಕ್ಕೆ ಅಂದರೆ ಹೀಗೆ ಸನಾತನ ಸಂಪ್ರದಾಯವನ್ನು ಕೈ ಬಿಟ್ಟಿದ್ದರಿಂದ ಆಯಿತು ಅನರ್ಥ, ಮತ್ಯಾವುದರಿಂದಲೂ ಅಲ್ಲ. ಆದ್ದರಿಂದ ಇದರ ಬಗ್ಗೆ ನಾವು ಬಹಳ ಎಚ್ಚರ ತಗೊಂಡು ಹೀಗೆ ಮಾಡ್ತಾ ಹೋದರೆ ಏನೂ ಕೂಡ ಉಳಿಯುವುದಿಲ್ಲ. ನಮ್ಮ ವಂಶದ ಒಂದಿಷ್ಟು ಕುರುಹು ಕೂಡ ನಮಗೆ ಸಿಗುವುದಿಲ್ಲ. ಅಂಥದ್ರಲ್ಲಿ ಧರ್ಮ ಎಲ್ಲಿಂದ ಉಳಿದೀತು ಅಂತಕ್ಕಂಥ ಒಂದು ಬಹಳ ದೀರ್ಘಾಲೋಚನೆಯಿಂದ ಇದನ್ನು ನಾವು ಕಾರ್ಯಗತ ಮಾಡಲು ಹೊರಟಿದ್ದೇವೆ. ಪ್ರತಿಯೊಬ್ಬರ ಹಿಂದಿನ ಚರಿತ್ರೆಯನ್ನು ಬರೆದಿಟ್ಟು ಎಳವರೆ ಯಾಕೆ ಬರಬೇಕು? ನಮ್ಮ ಮನೆ ದಾಖಲೆಯನ್ನು ಬರೆಯಲು ಎಳವರೆ ಯಾಕೆ ಬರಬೇಕು? ಅಥವಾ ಇನ್ನೊಬ್ಬ ಯಾರೋ ವಿದೇಶಿ ಯಾರೋ ಒಬ್ಬ ಬರಹಗಾರ ಬಂದು ಯಾಕೆ ಬರಿಬೇಕು? ಇನ್ನೊಬ್ಬ ಯಾರೋ ಸಂಶೋಧಕ ಅರ್ಧಂಬರ್ಧ ತಿಳ್ಕೊಂಡು ಅವನೇ ಯಾಕೆ ಬರೋದು ನಮ್ಮ ಚರಿತ್ರೆಯನ್ನು ಕೆಡಿಸ್ಬೇಕು? ನಿಮ್ಮ ಮನೆ ಚರಿತ್ರೆ ನೀವೇ ಬರ್ಕೊಳ್ಳಿ, ಏನು ತಪ್ಪು? ಎಲ್ಲವನ್ನೂ ಬರ್ಕೊತೀರಿ, ದುಡ್ಡಿನ ಲೆಕ್ಕ ಎಲ್ಲ ಬರ್ಕೊತೀರಿ, ಸಾಲ ಬರ್ಕೊತೀರಿ, ಎಲ್ಲ ಬರಿತೀರಿ, ಆಸ್ತಿ ಬರಿತೀರಿ. ಯಾಕೆ ನಿಮ್ಮ ಅಷ್ಟು ಆಸ್ತಿಯನ್ನು ಉಳಿಸಿರ್ತಕ್ಕಂಥ ನಿಮ್ಮ ಪೂರ್ವಿಕರು ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಎಂಥ ಒಂದು ನೀಚ ಬುದ್ಧಿ ಮನುಷ್ಯರಲ್ಲಿದೆ ಅಂತಕ್ಕಂಥದ್ದನ್ನು ನಾನು ಬಹಳ ಗಂಭೀರವಾಗಿ ಎತ್ತಿ ತೋರಿಸ್ತಾ ಇದ್ದೇನೆ. ಇದೇ ನಮ್ಮ ಧರ್ಮಪೀಠದ ಉದ್ದೇಶ, ಮತ್ತೇನೂ ಇಲ್ಲ. ಇಲ್ಲಿ ಯಾರನ್ನು ಬೈತಕ್ಕಂಥದ್ದು, ಯಾರನ್ನು ಏರಿಸ್ತಕ್ಕಂಥದ್ದು, ಇಳಿಸ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ಇಂಥ ವಿಷಯಗಳನ್ನು ನಾವು ನಿಮಗೆ ಮನದಟ್ಟು ಮಾಡಲೇಬೇಕು. ಏಕೆ ನೀವು ಬರೆದಿಟ್ಟಿಲ್ಲ? ನಿಮ್ಮ ಹಿಂದಿನ ಹಿರಿಯರನ್ನು, 106 ಎಕರೆ ಜಮೀನು ಮಾಡಿದಂಥ ಹಿರಿಯರ ಹೆಸರೇ ನಿಮ್ಮ ಮನೇಲಿ ಇಲ್ಲ ಅಂದರೆ ನೀವು ಎಂಥ ವಂಶ ಪರಂಪರೆಯನ್ನು ಅನುಸರಿಸ್ತಾ ಇದ್ದೀರಿ? ನಿಮಗೆ ಎಷ್ಟು ಅಭಿಮಾನ ಇದೆ? ದುರಭಿಮಾನವೋ, ನಿರಭಿಮಾನವೋ, ಅಭಿಮಾನ ಶೂನ್ಯರೋ? ನಾನು ಇಂಥವನ್ನು ಪ್ರಶ್ನೆ ಮಾಡಬೇಕಾಗುತ್ತೆ. ನಾನಲ್ಲ, ಎಲ್ಲರೂ ನಿಮ್ಮ ಮನೇಲಿರ್ತಕ್ಕಂಥ ಸಣ್ಣ ಮಕ್ಕಳು ಕೂಡ ಇದನ್ನು ಪ್ರಶ್ನೆ ಮಾಡ್ತಾರೆ. ಆದ್ದರಿಂದ ಸನಾತನ ಸಂಪ್ರದಾಯವನ್ನು ಅದು ಏನೇ ಇರಲಿ, ಅದು ಶೂನ್ಯವೇ ಆಗಿರಲಿ, ನಿಶೂನ್ಯವೇ ಆಗಿರಲಿ, ಯಾವುದೇ ಆಗಿರಲಿ, ನೀವು ಅದನ್ನು ಬಿಡುವಂತಿಲ್ಲ, ಅದನ್ನು ನಡೆಸಬೇಕು. ಅವರವರ ಸಂಪ್ರದಾಯ ಅವರಿಗೆ ದೊಡ್ಡದು. ಈಗ ಕುಲಗಳನ್ನು ಹೇಗೆ ಎತ್ತಿಡಿದು ನೀವು ನಿಮ್ಮ ಕುಲಗಳಲ್ಲೇ ಹುಡುಕಿಕೊಂಡು ಹೋಗಿ ಮದುವೆ ಮಾಡ್ಕೊಳಕ್ಕೆ ಹೋಗ್ತೀರಿ? ಅದಾದರೆ ನಿಮಗೆ ಗೊತ್ತಾಗುತ್ತೆ, ಇದ್ಯಾಕೆ ಗೊತ್ತಾಗಲ್ಲ? ಅದಕ್ಕೆ ನಾನು ಸರಳ ಭಾಷೆಯಲ್ಲಿ, ಗ್ರಾಮ್ಯ ಭಾಷೆಯಲ್ಲಿ, ಯಾಕೆ ಮಧ್ಯ ಶಾಸ್ತ್ರೀಯ ಭಾಷೆ ನನಗೆ ಗೊತ್ತಿದ್ದರೂ ಕೂಡ ಯಾಕೆ ನಾನು ಹಿಂಗೆ ಹೇಳ್ತೀನಿ ಅಂದರೆ, ನೀವು ಮತ್ತು ಶಾಸ್ತ್ರಾಗಮಗಳನ್ನೆಲ್ಲ ಬಿಟ್ಟು, ವೇದಾಗಮ ಬಿಟ್ಟು, ಎಲ್ಲ ಪುರಾಣ ಪಂಚಾಂಗ ಜ್ಯೋತಿಷ್ಯ ಎಲ್ಲವನ್ನು ಬಿಟ್ಟು ನೀವು ಸರಳವಾಗಿದೆ ವಚನ ಅಂತ ಹೇಳ್ತೀರಲ್ಲ, ಮತ್ತು ನಾವು ಹಂಗೆ ಹೇಳ್ತೀವಿ. ಅದರಿಂದ ಇಲ್ಲೇನು ತಪ್ಪಿಲ್ಲ, ಅರ್ಥವಾಗಬೇಕಷ್ಟೇ. ಇಲ್ಲಿ ನಮಗೆ ಅರ್ಥವಾಗ್ತಾ ಇಲ್ಲ, ಶಾಸ್ತ್ರಗಳು ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ನಾವು ವಚನ ಹಿಡ್ಕೊಂಡ್ಬಿಟ್ಟಿದ್ದೀವಿ, ಅವು ಕನ್ನಡದಲ್ಲಿದ್ದಾವೆ, ಅದು ಕನ್ನಡ ಧರ್ಮ ಹಾಗೆ ಹೀಗೆ ಅಂತ ಏನೇನೋ ಪಾಪ ನಿಮ್ಮ ಅನುಕೂಲಕ್ಕೆ ನೀವು ಹೇಳ್ಕೊಂತೀರಿ. ಅದೇನು ತಪ್ಪಿಲ್ಲ, ನಿಮ್ಮ ಮನಸ್ಥಿತಿ ಇರೋದಾಗೆ ನೀವು ಹೇಳುವುದು ಹಾಗೆ. ಅದರಿಂದ ನಮಗೇನು ಅದ್ರ ಬಗ್ಗೆ ಏನು ಇದಿಲ್ಲ. ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಮಾಡ್ಕೊಂಡು ಹೋಗ್ರಿ. ಅಂತೂ ನಮ್ಮ ಕೆಲಸ ಏನಂದರೆ, ಇದ್ದದ್ದನ್ನು ಇದ್ದಂತೆ ಹಿಂದೆ ಆಗಿತ್ತು, ಈಗ ಹೀಗಿದೆ, ಮಧ್ಯಂತರ ಕಾಲದಲ್ಲಿ ಹೀಗಿದೆ, ಹೀಗೆ ಭೂತ ವರ್ತಮಾನ ಭವಿಷ್ಯತ್ಗಳನ್ನು ಇದ್ದಕ್ಕಿದ್ದಂತೆ ವಾಸ್ತವ ಸ್ಥಿತಿಯನ್ನು ಹೇಳ್ತಕ್ಕಂಥದ್ದು ಈ ನಮ್ಮ ಧರ್ಮಪೀಠದ ಉದ್ದೇಶ. ಮತ್ತು ನಾನೊಬ್ಬ ಸಂಶೋಧಕನಾದ್ದರಿಂದ ಇವೆಲ್ಲವೂ ಕೂಡ ಬಹಳ ಸುಲಲಿತವಾಗಿ, ಸುಗಮವಾಗಿ ಕರಗತವಾದ್ದರಿಂದ ನಾನು ಇಷ್ಟು ಸರಳ ಭಾಷೆಯಲ್ಲಿ, ಗ್ರಾಮ್ಯ ಭಾಷೆಯಲ್ಲಿ ನಿಮಗೆ ಉಣಬಡಿಸ್ತಾ ಇದ್ದೇನೆ. ನಿಮಗೆ ಪೂರ್ವಾಗ್ರಹ ಇದ್ದರೆ ಅದು ಬೇರೆ, ಪೂರ್ವಾಗ್ರಹವೇ ಬೇರೆ, ವೈಮನಸ್ಯವೇ ಬೇರೆ, ದ್ವೇಷವೇ ಬೇರೆ, ಧರ್ಮದ ಪಾರಾಯಣತೆಯೇ ಬೇರೆ, ಧರ್ಮಶಾಸ್ತ್ರವನ್ನು ತಿಳ್ಕೊಳ್ತಕ್ಕಂಥ ಹಪಹಪಿಯೇ ಬೇರೆ. ಇವೆಲ್ಲವೂ ಕೂಡ ಪರಸ್ಪರ ಬೇರೆ ವಿಷಯಗಳಾದ್ದರಿಂದ ನಾವು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಕ್ಕೆ ಹೋಗುವುದಿಲ್ಲ. ಆದ್ದರಿಂದ ಇಲ್ಲಿರ್ತಕ್ಕಂಥ ಒಂದು ವಾಸ್ತವ ಸಂಗತಿಗಳನ್ನು ಮಾತ್ರ ನಾನು ನಿಮಗೆ ಹೇಳ್ತೀನಿ. ಆದ್ದರಿಂದ ಕೈಲಾಸ ಪರಂಪರೆಯನ್ನು ಬಿಟ್ಟರೆ ಇಂಥ ನಿಮ್ಮ ತಂದೆ ಮತ್ತು ನಿಮ್ಮ ವಂಶವನ್ನು ಹೇಗೆ ಮರೆತು ಸುಮ್ಮನಿದ್ದೀರೋ, ಯಾರ ಹೆಸರುಗಳನ್ನು ಇವತ್ತು ಕೂಡ ದಾಖಲೆಯಲ್ಲಿ ಇಟ್ಕೊಂಡಿಲ್ವೋ ಅಂಥ ಪರಿಣಾಮ ಇವತ್ತು ನಿಮ್ಗೆ ಆಗುತ್ತೆ. ಆದ್ದರಿಂದ ನೀವು ನಿಮ್ಮ ಅಪ್ಪನ ಹೆಸರು ಎಲ್ಲಿತ್ತು ಅಂತ ತಾಲೂಕು ಆಫೀಸಲ್ಲಿ ಹುಡ್ಕೊಂಡು ಹೋಗ್ತೀರಿ, ನಿಮ್ಮ ಅಜ್ಜಂದು ಅಲ್ಲಿ ಸಿಗಲ್ಲ, ಮತ್ತೆ ವಾಪಸ್ ಬರ್ತೀರಿ, ನಿಮ್ಮ ಜಮೀನು ಯಾರ ಹೆಸರಿಗೋ ಹೋಗಿರುತ್ತೆ. ಬರೀ ನಿಮ್ಮ ಅಜ್ಜನ ಹೆಸರು ಹುಡುಕಕ್ಕೆ ನೀವು ಎಷ್ಟೋ ಪಟ್ಟಿದ್ದೀರಿ. ಇದು ಸತ್ಯ ಸತ್ಯ ಸತ್ಯ, ನನಗೆ ಗೊತ್ತಿದೆ, ನಾನು ಕೂಡ ಎಲ್ಲವನ್ನು ನೋಡಿದ್ದೇನೆ ಇಂಥ ಪ್ರಸಂಗಗಳನ್ನು. ಕೊನೆಯ ಪಕ್ಷ ನಿಮ್ಮ ಅಜ್ಜನ ಹೆಸರು, ನಿಮ್ಮ ಅಜ್ಜ ಬರೆದಿರ್ತಕ್ಕಂಥ ದಾಖಲೆಗಳು ಅವು ಕೂಡ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಎಷ್ಟರ ಮಟ್ಟಿಗೆ ನೀವು ಸನಾತನ ಧರ್ಮವನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಇದೊಂದೇ ವಿಷಯಕ್ಕೆ ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ. ಆದ್ದರಿಂದ ಈಗಿನ ಎಲ್ಲ ಬುಡುಬುಡುಕಿ ದಾಸಾಯಿಗಳು ಪುಂಗಿ ಬಾರಿಸ್ತಕ್ಕಂಥದ್ದು, ಜಾಗಟೆ ಬಡಿತಕ್ಕಂಥದ್ದು ಬಿಡಿ. ಸನಾತನ ಧರ್ಮದ ಆಳವನ್ನು ನಿಮ್ಮ ಕೈಲಿ
ಎಂದಿಗೂ ಅಳೆಯಲಿಕ್ಕೆ ಸಾಧ್ಯವಿಲ್ಲ. ಬ್ರಹ್ಮಾಂಡದಿಂದ ಅಡ್ಡಗಲ, ಬ್ರಹ್ಮಾಂಡದಿಂದ ಹತ್ತತ್ತ ನಿಮ್ಮ ಮುಕುಟ, ಪಾತಾಳದಿಂದ ಹತ್ತತ್ತ ನಿಮ್ಮ ಶ್ರೀಚರಣ. ಎಲ್ಲಿ ತಿಳ್ಕೊಂಡಿದ್ದೀರಿ? ಯಾವುದು ತಿಳ್ಕೊಂಡಿಲ್ಲ. ಕಲ್ಯಾಣದಿಂದ ಈಚೆಗೆ ನಿಮ್ಮ ಮನಸ್ಸಿರೋದು, ಮತ್ತು ಅದು ಬೇರೆ. ನಿಮ್ಮ ಜಾತಿಯ ಮಠಗಳಿಂದ ಈಚೆಗೆ ನಿಮ್ಮ ಮನಸ್ಸಿದೆ. ಮುಂದಕ್ಕೆ ಹೋಗ್ತಾನೇ ಇಲ್ಲ ನಿಮ್ಮದು. ನಾವೆಲ್ಲ ನೋಡಿದ್ದೀವಿ. ಯಾವುದು ನೋಡದಲ್ಲೇ ಮಾತಾಡ್ತಾ ಇಲ್ಲ. ಎಲ್ಲ ಶರಣರನ್ನು ಗುತ್ತಿಗೆ ಹಿಡ್ಕೊಂಡು ಹಂಚ್ಕೊಂಡ್ಬಿಟ್ಟಿದ್ದೀರಿ. ಅವರವ್ರಿಗೆ ಸಂಬಂಧಪಟ್ಟಂಥ ಶರಣರನ್ನು ಹಂಚ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀರಿ. ಇನ್ನೊಬ್ಬ ಶರಣಂದು ಏನಾದ್ರು ಪ್ರೋಗ್ರಾಮ್ ನಡೆದರೆ ಅವ್ರು ಹೋಗಲ್ಲ, ಇವ್ರು ಹೋಗಲ್ಲ, ಇಂಥ ಪರಿಸ್ಥಿತಿ ಬಂದಿದೆ. ಆದರೆ ನೀವು ಹೇಳೋದೇನೆಂದರೆ ಬಹಳ ವಿಶಾಲ ಧರ್ಮವನ್ನು ಬೋಧಿಸಕ್ಕೆ ಬರ್ತಾ ಇದ್ದೀರಾ. ಅದು ಎಂದಿಗೂ ಕೂಡ ಸಲ್ಲದು. ಅದು ನಿಮಗೆ ಅನ್ವರ್ಥವಾಗುವುದಿಲ್ಲ. ಆದ್ದರಿಂದ ವಾಸ್ತವದಲ್ಲಿದ್ದರೆ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಇಲ್ಲಿ ನಾನು ಹಿಂದೆ ಹೇಳಿದಂಥ ಬಸವಣ್ಣನ ಒಂದು ಗುರುಕಲಶ ಅಂತ ಹೇಳಿದ್ನಲ್ಲ, ಅದರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಇಲ್ಲಿ ಪಂಚಕಲಶಗಳ ಪದ್ಧತಿ ಇವತ್ತಿಂದಲ್ಲ, ಅದು ಬಹಳ ಸನಾತನ ಸಂಪ್ರದಾಯ. ಇದಕ್ಕೆ ಉದಾಹರಣೆಯಾಗಿ ಸಿದ್ದರಾಮಣ್ಣ ತಮ್ಮ ಸೊಲ್ಲಾಪುರದಲ್ಲಿ ಸಾಕಷ್ಟು ದೇವಾಲಯಗಳನ್ನು ಕಟ್ತಾನೆ. ಕೆಲವರು ಹೇಳ್ತಾರೆ, ಏನಾದ್ರು ಹೇಳಕ್ಕೆ ಹೋದರೆ, ಸಿದ್ದರಾಮಣ್ಣ ಬಗ್ಗೆ ಹೇಳಕ್ಕೆ ಹೋದರೆ ಯಾರು ಕೂಡ ನಂಬುವುದಿಲ್ಲ. ಇಲ್ಲ, ಅವನು ಕಲ್ಯಾಣದಿಂದ ಬಂದ ಮೇಲಲ್ಲ, ಮೊದಲೇ ಕಟ್ಬಿಟ್ಟಿದ್ದ, ಹಿಂಗೆ ಏನೇನೋ ಹೇಳ್ತಾರೆ. ಯಾವುದಕ್ಕಾರ ಹೇಳಕ್ಕೆ ಹೋದರೆ ಅವ್ರಿಗೆ ಏನು ಅನುಕೂಲ ಆಗುತ್ತೋ ಅದನ್ನು ತಪ್ಪಿಸಲಿಕ್ಕೆ, ಅವರ ಒಂದು ವಿಷಯವನ್ನು ಎತ್ತಿ ಹಿಡೀಲಿಕ್ಕೆ ಅವ್ರು ಏನೋ ಒಂದು ಹೇಳ್ತಾರೆ. ಆದರೆ ಸಿದ್ದರಾಮಣ್ಣನ ಮನಸ್ಥಿತಿ ಏನಿತ್ತು ಅಂತಕ್ಕಂಥದ್ದು ಕೆಲವರಿಗೆ ಗೊತ್ತಿದೆ. ಆತ ಸಿದ್ದರಾಮಣ್ಣ ರೇವಣಸಿದ್ಧರ ವರಪ್ರಸಾದ ಪುತ್ರ ಅನ್ನೋದು, ಮತ್ತು ಅವ್ರ ಹಿಂದೆ ಅವನು ಜೀವನವಿಡೀ ಸಂಚಾರ ಮಾಡಿದ್ದು, ಅವನು ಸಂಚಾರ ಮಾಡಿದಂಥ ಜಾಗಗಳು ಇವೆಲ್ಲವೂ ಕೂಡ ಸಾಕಷ್ಟು ನಮ್ಮ ಕರ್ನಾಟಕದಲ್ಲಿ ಮತ್ತು ಇನ್ನು ಕೆಲವು ಕಡೆ ಇದ್ದಾವೆ. ಅವೆಲ್ಲವನ್ನು ನೀವು ಅಧ್ಯಯನ ಮಾಡಿದಾಗ, ಮತ್ತು ಸಿದ್ದರಾಮಣ್ಣನ ಮನಸ್ಥಿತಿ, ರೇವಣಸಿದ್ಧರ ಮನಸ್ಥಿತಿ, ಅವರಿಬ್ಬರ ಸಂಬಂಧ, ಇವೆಲ್ಲವನ್ನು ನೀವು ಅಧ್ಯಯನ ಮಾಡಿದರೆ ಗೊತ್ತಾಗುತ್ತೆ ವಿನಃ ಕೇವಲ ಯಾವುದೋ ಒಂದು ಸಿದ್ದರಾಮಣ್ಣನ ಪ್ರೋಗ್ರಾಮ್ಗೆ ಅಟೆಂಡ್ ಆಗಿ ನಿಮ್ಮ ಮನೆಗಳಿಗೆ ಹೋದರೆ ಇವ್ಯಾವೂ ಕೂಡ ಗೊತ್ತಾಗಲ್ಲ. ಮತ್ತು ನೀವು ಕೂಡ ಇಂಥ ಒಂದು ಸಂಕೀರ್ಣ ಸಂಪ್ರದಾಯಕ್ಕೆ ಒಳಗಾಗ್ತೀರಿ ಅಂತಕ್ಕಂಥದ್ದು ನಮ್ಮ ಒಂದು ಮಾತು. ಹೀಗಾಗಿ ನೀವು ಎಲ್ಲ ರೀತಿಯಲ್ಲೂ ಕೂಡ ವಿಶಾಲ ಮನೋಭಾವದಲ್ಲಿದ್ದರೆ ಯಾರಿಗೂ ಏನು ಅಡ್ಡಿ ಇಲ್ಲ. ಆದರೆ ನೀವು ಮಾಡ್ತಕ್ಕಂಥದ್ದು ಕೇವಲ ನಿಮ್ಮ ಕುಲ ಅಷ್ಟರಲ್ಲೇ ಇದ್ದೀರಿ. ಯಾವುದು ಕೂಡ ನೈಜವಾಗಿ ನಡೆಸ್ತಾ ಇಲ್ಲ. ನಿಮ್ಮ ಕೊನೆ ಪಕ್ಷ ಲಿಂಗವಂತರ ಕುಲ 18 ಏನಿದೆ, ಯಾರು ಲಿಂಗಾಂಗಿ ಆಗಿದ್ದಾನೆ ಅವರಲ್ಲಿ ವಿವಾಹ ಸಂಬಂಧವನ್ನು ಮಾಡಿಕೊಳ್ಳಿಕ್ಕೂ ನಿಮ್ಮ ಮನಸ್ಸು ಬಂದಿಲ್ಲ ಅಂದರೆ ಎಷ್ಟರ ಮಟ್ಟಿಗೆ ನೀವು ಶರಣರ ಹೆಸರು ಹೇಳ್ತೀರಿ, ಎಷ್ಟರ ಮಟ್ಟಿಗೆ ಬಸವಣ್ಣ ಹೆಸರು ಹೇಳ್ತೀರಿ, ಎಷ್ಟರ ಮಟ್ಟಿಗೆ ನೀವು ಶೂನ್ಯಪೀಠ ಅರ್ಥ ಮಾಡ್ಕೊಂಡಿದ್ದೀರಿ. ಗುರುವಿನ ಗುರು ಜಂಗಮ ಹಾಗೆ ಹೀಗೆ ಒಂದಲ್ಲ ಎರಡಲ್ಲ ಹೇಳಲಿಕ್ಕೆ 108, ಆದರೆ ನಡೆಸಲಿಕ್ಕೆ ಒಂದೂ ಇಲ್ಲ. ಇಂಥ ಒಂದು ಪ್ರಸಂಗದಲ್ಲಿ ನೀವಿದ್ದೀರಿ. ಆದ್ದರಿಂದ ಅಲ್ಲಿ ಸುತ್ತಲೂ ಇರತಕ್ಕಂಥವು ಶಿವಕಲಶಗಳು, ಮಧ್ಯದಲ್ಲಿರ್ತಕ್ಕಂಥದ್ದು ಗುರುಕಲಶ. ಆ ಗುರುಕಲಶಕ್ಕೆ ಒಂದು ಅನುಷಂಗಿಕವಾಗಿ ಅಂದರೆ ಸಮಕಾಲೀನವಾಗಿ, ಅಂದರೆ ಆ ಪ್ರೋಗ್ರಾಮ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮಾಡುವಾಗ, ಧಾರ್ಮಿಕ ಪದ್ಧತಿಯನ್ನು ನಿರ್ವಹಿಸುವಾಗ ಯಾರೋ ಒಬ್ಬ ತಾತ್ಕಾಲಿಕ ಗುರು ಬರ್ತಾನೆ. ಅದು ಬಸವಣ್ಣ ಅಂತಿಲ್ಲ, ಮತ್ತು ಕಾಶಿ ವಿಶ್ವರಾಧ್ಯರು ಅಂತಿಲ್ಲ, ರುದ್ರಮನಿಗಳು ಅಂತಿಲ್ಲ. ಹೀಗೆ ನಮ್ಮಲ್ಲೇ 3 ಜನ ಕಂಡಿದ್ದಾರೆ ಇದರಲ್ಲಿ. ಆದ್ದರಿಂದ ಈ ಗುರುಕಲಶ ಶಾಶ್ವತ ಕಲಶ ಅಲ್ಲ, ಇದು ತಾತ್ಕಾಲಿಕ ಕಲಶ ಅಂತ ಅದೇ ನೀವು ಹೇಳ್ತಕ್ಕಂಥ ಆ ಗ್ರಂಥಗಳಲ್ಲೇ ಬರೆದಿದ್ದಾರೆ. ಮತ್ತು ಈಗಲೂ ಕೂಡ ನಾವು ತದ್ರೂಪು ಈಗಲೂ ಕೆಲವು ವೀರಶೈವ ಜಂಗಮರ ಮನೆಗಳಲ್ಲಿ, ವೀರಶೈವ ಲಿಂಗವಂತರ ಮನೆಗಳಲ್ಲಿ ಗುರುಕಲಶವೂ ಒಂದಿರುತ್ತೆ, ಶಿವಕಲಶನೂ ಇರ್ತವೆ. ಅಲ್ಲಿ ಗುರು ಯಾರನ್ನು ಬೇಕಾದ್ರೂ, ಈ 4 ಜನ 5 ಪೀಠಗಳಲ್ಲಿ ಯಾರಾದರೂ ಒಬ್ಬರನ್ನು ಕರೀತಾರೆ. ಅಂದರೆ ತಮ್ಮ ಪೀಠವನ್ನು ಬಿಟ್ಟು ಉಳಿದ 4ರಲ್ಲಿ ಒಬ್ಬರನ್ನ ಗುರುವಾಗಿ ಆರಿಸ್ಕೊಳ್ತಕ್ಕಂಥದ್ದು ನಿಯಮ. ಇದು ಭಾಳ ಜನಗಳಿಗೆ ಗೊತ್ತಿಲ್ಲ. ಈಗ ರಂಭಾಪುರಿ ಪೀಠದ ಜಂಗಮರ ಮನೆಯಲ್ಲಿ ಏನಾದ್ರು ಧಾರ್ಮಿಕ ಕಾರ್ಯಕ್ರಮ ಆದರೆ ಅಲ್ಲಿ ಅವರ ಪೀಠವನ್ನು ಬಿಟ್ಟು ಇನ್ನುಳಿದ 4 ಪೀಠಗಳಲ್ಲಿ ಯಾರಾದರೂ ಒಬ್ಬ ಜಂಗಮರನ್ನು ಗುರುಗಳನ್ನಾಗಿ ಮಾಡಿಕೊಂಡು ಅವರು ಮಾಡ್ತಾರೆ. ಕಾರ್ಯಕ್ರಮ ಮಾಡಿ ಪಾದಪೂಜೆ ಮತ್ತು ಕ್ರಿಯಾಪ್ರಸಾದ, ಜಂಗಮ ಪಾದೋದಕ, ಲಿಂಗ ಪಾದೋದಕ, ಗುರುಪಾದೋದಕ ಇಂಥ ಎಲ್ಲ ಕಟ್ಲೆಗಳನ್ನು ತೀರಿಸಿ ಅವರಿಗೆ ದಕ್ಷಿಣೆ ತಾಂಬೂಲವನ್ನು ಕೊಟ್ಟು ಪ್ರಸಾದವನ್ನು ಉಣಬಡಿಸಿ ನಮಸ್ಕರಿಸಿ ಗುರು ಪದ್ಧತಿಯಿಂದ, ಗುರು ವಿನೀತ ಭಾವದಿಂದ ಅವರಿಗೆ ಅವ್ರ ಪಾದಗಳಿಗೆ ವಂದಿಸಿ ಅವರನ್ನು ಗುರು ಅಂತ ಭಾವಿಸಿ ನಿರ್ವಹಿಸ್ತಾರೆ. ಇದು ಪದ್ಧತಿ. ಇದು ಹೀಗಿರುವುದರಿಂದ ಅಲ್ಲಿ ಬಸವಣ್ಣನ ನಂತರ ಅದು ಕೇವಲ
ಇನ್ನೂ ಒಂದು ವಿಷಯ ಹೇಳ್ತೀನಿ ನೋಡಿ. ಇದರಲ್ಲಿ ಬಸವಣ್ಣನ ಕೂರಿಸಿದ್ರು ಅಂದ್ಕೂಡ್ಲೆ ಅದನ್ನೇ ಮತ್ತು ನೀವು ದೊಡ್ಡ ಒಂದು ಪ್ರಪಗಂಡವಾಗಿ ಒಂದು ದೊಡ್ಡ ಅದನ್ನೇ ಒಂದು ಅವಾಂತರವಾಗಿ ಮಾಡ್ತಕ್ಕಂಥ ಮನಸ್ಥಿತಿ ನಿಮಗಿರೋದ್ರಿಂದ ಇದನ್ನು ಇನ್ನಷ್ಟು ವಿಶದವಾಗಿ ನಿಮಗೆ ಹೇಳ್ತೀನಿ. ಏನು ಅಂತಂದರೆ, ಬಸವಣ್ಣನನ್ನು ವೀರಶೈವ ಜಂಗಮರು ಮತ್ತು ಪಂಚಾಚಾರ್ಯರು ಭಾವಿಸಿರತಕ್ಕಂಥದ್ದು ಯಾವ ದೃಷ್ಟಿಯಲ್ಲಿ ಅಂದರೆ ನಂದೀಶ್ವರನ ಅವತಾರ ಅಂತ. ಇದು ಭಾಳ ಸ್ಪಷ್ಟವಾಗಿ ನಿಮಗೆ ತಿಳ್ಕೊಳ್ಳಿ. ನನಗೆ ಹೇಳುವಾಗ ಸಾಕಷ್ಟು ವಿಷಯ ಗೊತ್ತಿದ್ದರೂ ಕೂಡ ಕೆಲವೊಂದು ಸಾರಿ ಮರೆತೋಗುತ್ತೆ. ಆದರೆ ಅದೃಷ್ಟವಶಾತ್ ಶಿವವಶಾತ್ ಅದು ಬರುತ್ತೆ. ಈಗಲ್ಲ ಇನ್ನೊಂದು ದಿವಸ ಆದರೂ ಬರುತ್ತೆ. ಅದನ್ನು ನಾನು ಹೇಳದೆ ಅಂತೂ ಬಿಡೋದಿಲ್ಲ. ಗೊತ್ತಿರತಕ್ಕಂಥದ್ದು, ಅಧ್ಯಯನ ಮಾಡಿರ್ತಕ್ಕಂಥದ್ದು, ಸಂಪ್ರದಾಯದಲ್ಲಿ ಬಂದಿರತಕ್ಕಂಥದ್ದು ನಾನು ಇವತ್ತು ಬಿಟ್ಟರೂ ಕೂಡ ಇನ್ನೊಂದು ದಿವಸ ಆದರೂ ನಾನು ಹೇಳ್ತೀನಿ. ಅದಕ್ಕೋಸ್ಕರನೇ ಧರ್ಮಪೀಠ ಮಾಡ್ಕೊಂಡಿರ್ತಕ್ಕಂಥದ್ದು. ನಮ್ಮದು ಶೈವ ಪರಂಪರೆಯ, ಶರಣ ಪರಂಪರೆಯಲ್ಲ, ಶೈವ ವೀರಶೈವ ಪರಂಪರೆಯ ನಿರಂಜನ ಶೂನ್ಯಪೀಠ. ಅದು ನೇರವಾಗಿ ಕೈಲಾಸದಿಂದ ನಮಗೆ ಬಂದಿರತಕ್ಕಂಥದ್ದು. ಆದ್ದರಿಂದ ಈ ವೀರಶೈವ ಪರಂಪರೆಯ ಯಾವುದೇ ಗುರುಗಳಿಗೆ ಕಲ್ಯಾಣದ ಶೂನ್ಯಪೀಠ ನಮಗೆ ಅನ್ವಯ ಆಗ್ತಕ್ಕಂಥದ್ದಲ್ಲ. ಯಾಕಂದರೆ ಅದು ಇದುವರೆಗೂ ಅನ್ವಯ ಆಗ್ತಾಯಿತ್ತು. ಅದು ಭಾವನಾತ್ಮಕವಾಗಿತ್ತು, ಅನ್ವಯ ಆಗ್ತಾಯಿತ್ತು. ಇನ್ನು ಮುಂದೆ ನಮಗದು ಅನ್ವಯ ಆಗುವುದಿಲ್ಲ. ಆದ್ದರಿಂದ ನಮ್ಮ ಶೂನ್ಯಪೀಠವೇ ಬೇರೆ ಇದೆ. ಅದಕ್ಕೋಸ್ಕರ ನಾವು ಅದೇ ನಿರಂಜನ ಶೂನ್ಯಪೀಠವನ್ನು, ಗುರುಸ್ಥಳ ಪರಂಪರೆಯ ನಿರಂಜನ ಶೂನ್ಯಪೀಠವನ್ನು ನಾವೀಗಾಗಲೇ ಭಾವನೆ ಮಾಡಿಕೊಂಡು ಅದನ್ನು ಮಾಡಿಕೊಂಡಿದ್ದಾಗಿದೆ. ಈ ವಿಷಯವನ್ನು ತಮ್ಮ ಗಮನಕ್ಕೆ ನಾನು ತಂದಿದ್ದೇನೆ. ಈಗಿನ ಸಮಕಾಲೀನ ಭೇದಗಳನ್ನು ನೋಡಿ ಸೋತು ರೋಸಿ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಮಗೂ ಕೂಡ ತತ್ವಗಳ ನಿರ್ಣಯ ಚೆನ್ನಾಗಿ ಗೊತ್ತಿರೋದ್ರಿಂದ ಇದನ್ನು ನಾವು ಮಾಡಿದ್ದೇವೆ. ಕೆಲವು ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಎಷ್ಟು ಜನಕ್ಕೆ ಅರ್ಥ ಆಗಲ್ಲೋ ಅದು ಕೂಡ ನನಗೆ ಗೊತ್ತಿಲ್ಲ. ಒಟ್ಟಾರೆ ನಮಗೆ ಅರ್ಥ ಆಗಿದೆ, ನಾವು ಮಾಡಿದ್ದೀವಿ. ಅದನ್ನು ಸಮರ್ಥಿಸಿಕೊಳ್ಳಲಿಕ್ಕೆ ನಮ್ಮ ಹತ್ರ ತತ್ವಗಳ ಆಧಾರಗಳಿವೆ, ಸಂಪ್ರದಾಯದ ಆಧಾರಗಳಿವೆ, ಅದು ಬೇರೆ ವಿಷಯ. ಅಂತೂ ಬಸವಣ್ಣನ ಗುರುತ್ವ ಖಂಡಿತ ಶಾಶ್ವತವಾದಲ್ಲ ಅಂತಕ್ಕಂಥದ್ದು ಈ ಅಂಶಗಳಿಂದ ಗೊತ್ತಾಗುತ್ತೆ. ಮುಂದೆ ಆ ಸ್ಥಾನಕ್ಕೆ ವಿಶ್ವಾರಾಧ್ಯರು ಬಂದರು. ಅದಕ್ಕಿಂತ ಹಿಂದೆಯೂ ಕೂಡ ವಿಶ್ವಾರಾಧ್ಯರನ್ನು ಗುರುಗಳನ್ನು ಮಾಡಿಕೊಂಡಿದ್ದಂಥ ನಾವು ಉಲ್ಲೇಖಗಳು, ಆಧಾರಗಳು, ಶಾಸನಗಳ ಆಧಾರಗಳೇ ನಮಗೆ ಸಿಗ್ತಾ ಇರೋದ್ರಿಂದ ನಮಗೆ ಬಸವಣ್ಣನ ಗುರುತ್ವ ಶಾಶ್ವತ ಅಲ್ಲ. ಅದಾದ ನಂತರ ಬಸವಣ್ಣ ಕೇವಲ ಕೆಲವೇ ವರ್ಷಗಳಿದ್ದಿದ್ದು. ಅನಂತರ ಕಾಶಿ ವಿಶ್ವರಾಧ್ಯರು ಬಂದರು. ಅದಕ್ಕೂ ಮುಂಚೆ ರುದ್ರಮುನಿಗಳಿದ್ದರು. ಹೀಗೆ ನಮ್ಮಲ್ಲಿ ಪರಂಪರೆ, ಗುರುಸ್ಥಳ ಕಲಶದ ಪರಂಪರೆ ಬೇರೆ ಬೇರೆ ಇದೆ. ಆದ್ದರಿಂದ ಇದನ್ನು ನೀವು ಬಸವಣ್ಣನದೇ ಶಾಶ್ವತವಾದ್ದು ಅಂತ ನೀವು ನಂಬಲಿಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಸಾಕಷ್ಟು ವಿಷಯಗಳು ಗೊತ್ತಿಲ್ಲ. ನಾವು ಪೂರ್ವ ಪರಂಪರೆಯ ವೀರಶೈವ ಜಂಗಮ ಮಠಗಳ ಒಂದು ಪರಂಪರೆಯನ್ನು ಅನುಸರಿಸಿ ಹಳೆಯ ಪದ್ಧತಿಗಳು ನಮಗೆ ಗೊತ್ತಿರೋದ್ರಿಂದ, ಸ್ಥಳ ಕುಳಗಳು, ನಮ್ಮ ನಿರ್ಣಯಗಳು ನಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ, ಆಗಮಶಾಸ್ತ್ರಕಾರರ ಪರಂಪರೆ ಆದ್ದರಿಂದ ನಿಮಗಿಂತ ಚೆನ್ನಾಗಿ ನಮಗೆ ಗೊತ್ತಿರೋದ್ರಿಂದ ನಾವು ಯಾವುದೇ ಈಗಿನ ಒಂದು ಸಂಶೋಧಕರ ವಿಷಯಗಳನ್ನು ನಾವು ಖಂಡಿತವಾಗಿಯೂ ನಾವು ಮನಸ್ಸಿಗೆ ತಗೊಳ್ಳೋದಿಲ್ಲ ಮತ್ತು ಪರಿಗಣನೆಗೆ ಕೂಡ ನಾವು ತಗೊಳ್ಳಲ್ಲ. ಇದು ಬಹಳ ಗಟ್ಟಿ ವಿಷಯ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ. ಅಂತೂ ಬಸವಣ್ಣನನ್ನು ನಂದೀಶ್ವರನ ಅವತಾರ ಅಂತ ಹೇಳಿದ್ದಾರೆ. ಯಾಕಂದರೆ ಶಿವನ ವಾಹನನಾಗಿರ್ತಕ್ಕಂಥ ಬಸವಣ್ಣನನ್ನು ಶಿವನ ವಾಹನ ನಂದಿಯಾಗಿ, ನಂದಿಯ ಅವತಾರವಾಗಿ ಭಾವಿಸಿ ಬಸವಣ್ಣನಿಗೆ ಪುರಸ್ಕಾರವನ್ನು ಕೊಟ್ಟರೆ ವಿನಃ ಮತ್ಯಾವ ಕಾರಣವೂ ಇಲ್ಲ. ಆದ್ದರಿಂದ ಈ ವಿಷಯವನ್ನು ನೀವು ತಿಳ್ಕೊಳ್ಳಿ. ಬೇಕಾದರೆ ತಿಳ್ಕೊಳ್ಳಿ, ಬೇಡ ಅಂದರೆ ಬಿಟ್ಟುಬಿಡಿ ಅಷ್ಟೇ. ನಾವಂತೂ ತಿಳ್ಕೊಳ್ಳೋಣ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದೀವಿ. ಅಂತೂ ಶಿವನ ವಾಹನ ನಂದಿ ಅಂತಂದರೆ ಶಿವನ ಧರ್ಮದ ವಾಹನ. ಒಂದು ಧರ್ಮ ಇದ್ದರೆ ಅದಕ್ಕೆ ವಾಹನ ಬೇಕು. ಅಂದರೆ ವಾಹಕ ಅಂದರೆ ಪ್ರಸಾರ ಮಾಡ್ತಕ್ಕಂಥ ಮನುಷ್ಯ ಯಾರೋ ಅವನು ವಾಹನ. ಇಲ್ಲಿ ನಂದಿಯ ಮೇಲೆ ಕುಳಿತಿದ್ದ ಅಂದರೆ ಶಿವನು ನೇರವಾಗಿ ಬಸವಣ್ಣನ ಮೇಲೆ ಕೂತ್ಕೊಳ್ಳಿಲ್ಲ. ಕಲ್ಯಾಣದ ಬಸವಣ್ಣನ ಮೇಲೆ ಶಿವ ಕುಂತಿಲ್ಲ, ಅವನು ಕುಂತಿರೋದು ನಂದೀಶ್ವರನ ಮೇಲೆ. ಅದೇ ರೀತಿ ಕಲ್ಯಾಣದ ಬಸವಣ್ಣನೂ ಕೂಡ ಶಿವನ ಧರ್ಮವನ್ನು ಪ್ರಸಾರ ಮಾಡಿದ್ರಿಂದ ಆತನನ್ನು ಕೂಡ ನಂದೀಶ್ವರನ ಅವತಾರ ಅಂತ ಅಂದಿದ್ದು. ಮತ್ತು ಆತನು ಹುಟ್ಟುವಾಗ ಆತನ ತಂದೆ ತಾಯಿಗಳು ಋಷಭನೋಂಪಿ ವ್ರತವನ್ನು ಮಾಡಿ ಆ ನಂದೀಶ್ವರನ ವರಪ್ರಸಾದದಿಂದ ಹುಟ್ಟಿದ್ರಿಂದಲೂ ಕೂಡ ಇಂಥ ವಿಷಯಗಳು ಬಂದಿವೆ ವಿನಃ ಇದಕ್ಕೆ ನೈಜವಾಗಿರ್ತಕ್ಕಂಥ ಅರ್ಥ ಯಾವುದೂ ಇಲ್ಲ. ಆದ್ದರಿಂದ ಈ ಒಂದು ಗುರುಸ್ಥಳ ಪರಂಪರೆ ಮತ್ತು ಗುರು ಕಲಶ ಇವೆಲ್ಲವಕ್ಕೂ ಕೂಡ ತನ್ನದೇ ಆಗಿರತಕ್ಕಂಥ ಹಿಂದಿನ ಕಾಲದ, ಸನಾತನ ಕಾಲದ ಆಧಾರಗಳು ಬಹಳ ಇದ್ದಾವೆ. ಇಂಥ ವಿಷಯಗಳನ್ನು ನೀವು ತಿಳ್ಕೋಬೇಕು. ಇಂಥವು ತಿಳ್ಕೊಂಡಾಗ ಮಾತ್ರ ನಿಮಗೆ ಜ್ಞಾನೋದಯ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಇಂಥ ಎಷ್ಟೋ ಅಂಶಗಳು ಇದ್ದಾವೆ. ಆದ್ದರಿಂದ ಬಹಳ ಹೊತ್ತು ನಾವು ಧರ್ಮ ಪ್ರಸಾರ ಮಾಡಲಿಕ್ಕೆ ಕಾಲಾವಕಾಶ ಮತ್ತು ಎಲ್ಲವೂ ಇದ್ದರೂ ಕೂಡ ನಾವು ಇವತ್ತಿಗೆ
ಈ ಒಂದು ವಿಷಯವನ್ನು ಇಲ್ಲಿಗೆ ನಿಲ್ಲಿಸೋಣ. ನಾಳೆ ಮತ್ತೆ ಬೇರೆ ವಿಷಯದೊಂದಿಗೆ ಭೇಟಿಯಾಗೋಣ.